ಹಾಯ್ ಹಲೋ ಎವ್ರಿವನ್ ಗೈಸ್, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ವೆಲ್ಕಮ್ ಟು ದ 2026 ಇಯರ್. ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ವಿತ್ ಹ್ಯಾಪಿನೆಸ್. ಎಲ್ರಿಗೂ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲನೂ ದೇವ್ರು ಈಡೇರಿಸಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ಸ್. ದೇವರ ಆಶೀರ್ವಾದದಿಂದ ಹಿರಿಯರ ಆಶೀರ್ವಾದದಿಂದ ಪರಮಾತ್ಮ ವಿಘ್ನೇಶ್ವರನ ಆಶೀರ್ವಾದದಿಂದ ಎಲ್ಲರಿಗೂ ಚೆನ್ನಾಗಾಗಲಿ. ನೆಕ್ಸ್ಟ್ ನಾವು ರೆಡಿಯಾಗಿ ನೈಟ್ ಡಿನ್ನರಿಗೆ ಪಾರ್ಟಿಗೆ ಅಂತ ರೋಟಿ ಲ್ಯಾಂಡಿಗೆ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಮ್ಮ ಅತ್ತೆ ಮತ್ತು ನಮ್ಮ ಮಾಮಂದು ಆ್ಯನಿವರ್ಸರಿ ಇತ್ತು. ಇದು 18 ಇಯರ್ಸ್ ಆ್ಯನಿವರ್ಸರಿ ಅವ್ರದ್ದು. ಸೊ ಜನವರಿ 2 ಯಾವಾಗಲೂ ಅವ್ರದ್ದು ಆ್ಯನಿವರ್ಸರಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದು. ಈ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನು ಆಗುತ್ತೆ, ಇದು ಆಗುತ್ತೆ ಅಂತ ಒಟ್ಟಿಗೆ ರೋಟಿ ಲ್ಯಾಂಡಿಗೆ ಹೋಗಿದ್ವಿ ಅಂತ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅಲ್ಲಿ ಅವರಿಬ್ಬರಿಗೂ ಸೆಲೆಬ್ರೇಷನ್ ಮಾಡಿಸಿ ಎಲ್ರು ಕೇಕ್ ಕಟ್ ಮಾಡಿಸಿ ಎಲ್ಲರೂ ಕೇಕ್ ತಿಂದ್ವಿ. ಅಲ್ಲಿ ಒಂದು ನಮ್ಮ ಪುಟ್ಟ ಕ್ಯೂಟಿ ಬಂದಿತ್ತು, ನನ್ನ ಫ್ರೆಂಡು ರಿಲೇಟಿವು. ಸೊ ಅವಳು ತುಂಬ ನೋಡೋಕೆ ಚೆನ್ನಾಗಿದ್ಲು. ಅವಳದು ಒಂದು ವೀಡಿಯೋ ತಗೊಂಡು ಸೊ ನೆಕ್ಸ್ಟ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ಊಟಕ್ಕಂತ ಕುತ್ಕೊಂಡು ಆರ್ಡರ್ ಮಾಡಿದ್ವಿ. ಇನ್ನೂ ಬಂದಿರಲಿಲ್ಲ ಅಂತ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಊಟ ಬಂತು. ಊಟ ಎಲ್ಲ ಮಾಡಿಬಿಟ್ಟು ನಾವು ಫೋಟೋಸ್ ಎಲ್ಲ ತಕ್ಕೊಳೋದಿತ್ತು ಸ್ವಲ್ಪ ಅಂತ ಎಲ್ಲರೂ ಫೋಟೋಶೂಟ್ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಅವರೆಲ್ಲರೂ ತುಂಬ ಜನ ಇದ್ದರು ಅಂತ ಒಂದು ಕಾರು ಮತ್ತು ಇನ್ನೊಂದು ಗಾಡಿ ತೊಗೊಂಡೋಗಿದ್ವಿ. ಟ್ರಾವೆಲರ್ ಮನೆಗೆ ಬಂದಿದ್ದ ತಕ್ಷಣ ಆ ಗಾಡೀಲಿ ನಾವು ಬಂದ್ವಿ. ಕಾರಲ್ಲೆಲ್ಲ ದೊಡ್ಡವರು ಇದ್ರು. ಟ್ರಾವೆಲರ್ ಗಾಡಿಯೆಲ್ಲ ನಾವು ಮಕ್ಕಳೆಲ್ಲ ಬಂದ್ವಿ. ಡ್ಯಾನ್ಸ್ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಹೊಸ ವರ್ಷದ ಡೇ ನಮ್ಮದು ಈಗಿತ್ತು. ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.